ಧರ್ಮೋಪದೇಶಕಾಂಡ ಅಧ್ಯಾಯ 9. ಇಸ್ರಾಯೇಲ್ಯರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನೂ ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಅವರ ವಿಷಯ ನಿಮಗೆ ತಿಳಿದೇ ಇದೆ. ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿದ್ದೀರಷ್ಟೇ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ, ಯೆಹೋವನು ನಮ್ಮನ್ನು ಈ ದೇಶಕ್ಕೆ ಕರೆತಂದು ಅದನ್ನು ನಮಗೆ ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬಾರದು. ಆ ಜನಾಂಗಗಳ ದುರ್ನಡತೆ ದೆಸೆಯಿಂದಲೇ ಯೆಹೋವನು ನಿಮ್ಮ ಎದುರಿನಿಂದ ಅವರನ್ನು ಹೊರಡಿಸುತ್ತಾನೆ. ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸುಸ್ವಭಾವವೇ ಆಗಲಿ ಕಾರಣವಲ್ಲ. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂದಿದ್ದರಿಂದಲೂ ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿಬಿಡುತ್ತಾನೆ. ನಿಮ್ಮ ದೇವರಾದ ಯೆಹೋವನು ಆ ಉತ್ತಮ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡುವುದು ನಿಮ್ಮ ಪುಣ್ಯ ಫಲವಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ಆತನ ಆಜ್ಞೆಗೆ ಮಣಿಯದ ಜನರೇ ಆಗಿದ್ದೀರಿ. ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಕೋಪ ಹುಟ್ಟಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ, ಅದನ್ನು ಮರೆಯಬೇಡಿರಿ. ನೀವು ಐಗುಪ್ತ ದೇಶವನ್ನು ಬಿಟ್ಟಂದಿನಿಂದ ಈ ಸ್ಥಳಕ್ಕೆ ಬಂದ ದಿನದವರೆಗೂ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವವರಾಗಿದ್ದೀರಿ. ದೃಷ್ಟಾಂತ: ಹೋರೇಬಿನಲ್ಲಿ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಿ. ಆಗ ಆತನು ಬಲು ಸಿಟ್ಟುಕೊಂಡು ನಿಮ್ಮನ್ನು ಧ್ವಂಸ ಮಾಡಬೇಕೆಂದಿದ್ದನು. ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ಬರೆದ ಆ ಕಲ್ಲಿನ ಹಲಿಗೆಗಳನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಬೆಟ್ಟವನ್ನು ಹತ್ತಿದ್ದಾಗ ನಾನು ಅನ್ನಪಾನಗಳನ್ನು ಬಿಟ್ಟು ಹಗಲಿರುಳು 40 ದಿನ ಆ ಬೆಟ್ಟದಲ್ಲಿದ್ದೆನು. ಆಗ ಯೆಹೋವನು ತನ್ನ ಕೈಯಿಂದಲೇ ಬರೆದು ಆ 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟನು. ನೀವು ಸಭೆ ಕೂಡಿದ ದಿನದಲ್ಲಿ ಯೆಹೋವನು ಆ ಬೆಟ್ಟದ ಮೇಲೆ ಅಗ್ನಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಹೇಳಿದ ಮಾತುಗಳು ಆ ಹಲಿಗೆಗಳಲ್ಲಿದ್ದವು. ಆ 40 ದಿನಗಳು ಕಳೆದ ಮೇಲೆ ಯೆಹೋವನು ತನ್ನ ನಿಬಂಧನೆ ಇರುವ ಆ 2 ಕಲ್ಲಿನ ಹಲಿಗೆಗಳನ್ನು ನನಗೆ ಕೊಟ್ಟು, ನೀನು ಬೇಗ ಇಲ್ಲಿಂದ ಇಳಿದು ಹೋಗು. ನೀನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹ ವಿಗ್ರಹವನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದನು. ಅದಲ್ಲದೆ ಆತನು ನನಗೆ, ಈ ಜನರ ಸ್ವಭಾವವನ್ನು ನಾನು ನೋಡುತ್ತಾ ಬಂದಿದ್ದೇನೆ. ಇವರು ನನ್ನ ಆಜ್ಞೆಗೆ ಒಳಗಾಗದವರು. ಬಿಡು, ನಾನು ಇವರನ್ನು ನಾಶ ಮಾಡಿ ಅವರ ಹೆಸರನ್ನು ಭೂಮಿಯ ಮೇಲೆ ಉಳಿಯದಂತೆ ಮಾಡುವೆನು. ತರುವಾಯ ಅವರಿಗಿಂತಲೂ ಮಹಾಬಲಿಷ್ಠ ಜನಾಂಗವು ನಿನ್ನಿಂದುಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಆಗ ನಾನು ಆ 2 ಆಜ್ಞಾಶಾಸನಗಳನ್ನು ನನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ಬೆಂಕಿಯಿಂದ ಉರಿಯುವ ಆ ಬೆಟ್ಟದಿಂದ ಇಳಿದು ಬಂದು ನೋಡಲಾಗಿ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿ ಲೋಹದ ಬಸವನನ್ನು ಮಾಡಿಸಿಕೊಂಡು ಯೆಹೋವನು ನಿಮಗೆ ಆಜ್ಞಾಪಿಸಿದ್ದ ಮಾರ್ಗವನ್ನು ಬೇಗನೆ ಬಿಟ್ಟು ಹೋದದ್ದು ನನಗೆ ಕಂಡುಬಂತು. ಅದನ್ನು ನೋಡಿ ನಾನು ಕೈಯಲ್ಲಿದ್ದ ಆ 2 ಶಿಲಾಶಾಸನಗಳನ್ನು ನಿಮಗೆದುರಾಗಿಯೇ ನೆಲಕ್ಕೆ ಹಾಕಿ ಒಡೆದು ಬಿಟ್ಟೆನು. ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲೇ ಬಿದ್ದಿದ್ದೆನು. ಯೆಹೋವನು ನಿಮ್ಮ ಮೇಲೆ ಬಹುಕೋಪವನ್ನು ಮಾಡಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚಿಸಿದ್ದರಿಂದ ನಾನು ಹೆದರಿಕೊಂಡೆನು. ಆದರೆ ಆ ಕಾಲದಲ್ಲಿಯೂ ಆತನು ನನ್ನ ಮನವಿಯನ್ನು ಕೇಳಿದನು. ಅದಲ್ಲದೆ ಯೆಹೋವನು ಆರೋನನ ಮೇಲೆ ಬಹಳ ಸಿಟ್ಟುಕೊಂಡು ಅವನನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಅವನಿಗೋಸ್ಕರವಾಗಿಯೂ ಆ ಕಾಲದಲ್ಲಿ ಪ್ರಾರ್ಥಿಸಿದೆನು. ಮತ್ತು ನೀವು ಯಾವುದರ ಮೂಲಕ ಪಾಪವನ್ನು ಮಾಡಿದ್ದೀರೋ
ಆ ಬಸವನನ್ನು ನಾನು ತೆಗೆದುಕೊಂಡು ಬೆಂಕಿಯಿಂದ ಸುಟ್ಟು ಒಡೆದು ಅರೆದು ಧೂಳು ಮಾಡಿ ಬೆಟ್ಟದಿಂದ ಹರಿಯುವ ಹಳ್ಳದಲ್ಲಿ ಬೀಸಾಡಿಬಿಟ್ಟೆನು. ತಬೇರ, ಮಸ್ಸಾ, ಕಿಬ್ರೋತ್ ಹತಾವಾ ಎಂಬ ಸ್ಥಳಗಳಲ್ಲಿಯೂ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಲ್ಲ. ಅದಲ್ಲದೆ ಕಾದೇಶ್ ಬರ್ನೇಯದಲ್ಲಿ ಯೆಹೋವನು ನಿಮಗೆ ಬೆಟ್ಟದ ಸೀಮೆಯನ್ನು ಹತ್ತಿ ನಾನು ನಿಮಗೆ ಕೊಟ್ಟಿರುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟಾಗಲೂ ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಧಿಕ್ಕರಿಸಿ ಆತನನ್ನು ನಂಬದೆ ಆತನ ಮಾತನ್ನು ಅಲಕ್ಷ್ಯ ಮಾಡಿದಿರಿ. ನನಗೆ ನಿಮ್ಮ ಪರಿಚಯವಾದಂದಿನಿಂದಲೂ ನೀವು ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸುವವರೇ. ಯೆಹೋವನು ನಿಮ್ಮನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಆ 40 ದಿನವೂ ಹಗಲಿರುಳು ಆತನ ಸನ್ನಿಧಿಯಲ್ಲಿ ಬಿದ್ದಿದ್ದೆನು. ನಾನು ಆತನನ್ನು ಬೇಡಿಕೊಳ್ಳುತ್ತಾ, ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹಿಮೆಯಿಂದ ರಕ್ಷಿಸಿ ನಿನ್ನ ಭುಜಬಲದಿಂದ ಐಗುಪ್ತರಿಂದ ಬಿಡುಗಡೆ ಮಾಡಿದ ನಿನ್ನ ಸ್ವಕೀಯ ಜನರನ್ನು ನಾಶ ಮಾಡಬೇಡ. ಇವರ ಮೊಂಡತನ, ದುಷ್ಟತ್ವ, ಪಾಪ ಇವುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿನ್ನ ಸೇವಕರಾದ ಅಬ್ರಹಾಂ, ಇಸ್ಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ಯಾವ ದೇಶದಿಂದ ನಮ್ಮನ್ನು ಬರಮಾಡಿದೆಯೋ ಆ ದೇಶದವರು ಯೆಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಲಾರದೆ ಹಾಗೆ ಮಾಡಿ ಅರಣ್ಯದಲ್ಲಿ ಕೊಲ್ಲುವುದಕ್ಕೆ ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾದೀತು. ಇವರು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ನೀನು ಬಿಡಿಸಿದ ನಿನ್ನ ಸ್ವಕೀಯ ಜನರಲ್ಲವೇ ಎಂದು ಭಿನ್ನಯಿಸಿದೆನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭವೂ ಕೃಪೆಯೂ ಉಂಟಾಗಲಿ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, 9ನೇ ಅಧ್ಯಾಯ. ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 9. 8ನೇ ಅಧ್ಯಾಯದಲ್ಲಿ ಮೋಶೆ ಕೆಲವು ಪ್ರಾಯೋಗಿಕವಾದ ಆತ್ಮಿಕ ಜೀವನದಲ್ಲಿ ನಮಗಿರುವಂಥ ಕೆಲವು ಪ್ರಾಯೋಗಿಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತಿಳಿಸುವ ಆತನಾಗಿದ್ದಾನೆ. ಅದು ಇಸ್ರಾಯೇಲರಿಗೆ ಮೋಶೆ ಕೊಟ್ಟ 3 ಸಂದೇಶಗಳಲ್ಲಿ ಇದು 2ನೇ ಸಂದೇಶ. ಇದು ಒಂದೊಂದು ಸಂದೇಶದಲ್ಲಿ ಪುನರಾವರ್ತಿಸುವಿಕೆ, ರಿಪಿಟೇಷನ್ಸ್, ಚರಿತ್ರೆ, ಹಿಸ್ಟರಿ, ಪ್ರವಾದನೆ, ಪ್ರಾಫಸಿ, ಪ್ರಾಯೋಗಿಕವಾದ ಹಿತನುಡಿಗಳು ಅಥವಾ ಪ್ರಾಕ್ಟಿಕಲ್ ಮ್ಯಾಟರ್ಸ್, ಮತ್ತು ಅದರಲ್ಲಿ ಎಚ್ಚರಿಕೆಗಳು, ವಾರ್ನಿಂಗ್ಸ್, ಮತ್ತು ಅದೇ ಸಂದರ್ಭದಲ್ಲಿ ಉತ್ತೇಜನಗಳು, ಎನ್ಕರೇಜ್ಮೆಂಟ್ಸ್, ಮತ್ತು ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು. ಇವುಗಳನ್ನೆಲ್ಲ ಆತನು ಸುಮಾರು 7 ವಿಷಯಗಳನ್ನು ತನ್ನ ಸಂದೇಶದಲ್ಲಿ ಆತನು ಒಳಪಡಿಸಿ ಮಾತಾಡ್ತಾನೆ. ಪ್ರಸಂಗಿಗಳಾದಂಥ ವ್ಯಕ್ತಿಗಳು ಅಂತ ಕರೆ ಇರುವಂಥವರು ಈ 7 ವಿಷಯಗಳನ್ನು ಕೂಡ ಒಳಪಡಿಸಿ ದೇವರಾತ್ಮ ಪ್ರೇರಣೆಯಿಂದ ಮಾತನಾಡುವುದಾದರೆ ಭಾಳ ಒಳ್ಳೆಯದು. ದೇವರು ಕೂಡಿಸಿದಂಥ ಈ 7 ವಿಷಯಗಳನ್ನು ಮನುಷ್ಯನ ಅಗಲಿಸಬಾರದು, ಪ್ರಸಂಗಿ ಅಗಲಿಸಬಾರದು. ಸರಿ, ಈ ಹಿತನುಡಿಗಳನ್ನು, ಧರ್ಮೋಪದೇಶವನ್ನು ಅಥವಾ ಧರ್ಮಶಾಸ್ತ್ರವನ್ನು ಮೋಶೆ ಹೇಳುವಾಗ ಈ ಎಲ್ಲ ವಿಷಯಗಳಲ್ಲಿ 7 ವಿಷಯಗಳಲ್ಲಿ ಒಂದು ವಿಷಯವನ್ನು ಹೈಲೈಟ್ ಮಾಡ್ತಾನೆ. ಅದೇನಂತ ಹೇಳಿದ್ರೆ ದೇವರ ಪ್ರೀತಿ. ದೇವರ ಪ್ರೀತಿ. ಇಷ್ಟೆಲ್ಲ ದೇವರು ನಿಮಗೆ ಮಾಡಿದರೆ ಅದಕ್ಕೆ ಕಾರಣ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ. ಐಗುಪ್ತ ದೇಶದಿಂದ ದೇವರು ನಿಮ್ಮನ್ನು ಆರಿಸಿಕೊಂಡದಕ್ಕೆ ಕಾರಣ ದೇವರ ಪ್ರೀತಿ. ಭಾಳ ಜನರು ನೀವು ಆಗಿದ್ದೀರಂತ ದೇವರು ಆರಿಸಿಕೊಳ್ಳಿಲ್ಲ. ನೀವು ಸ್ವಲ್ಪ ಜನರೇ ಆದರೂ ಕೂಡ ದೇವರ ಪ್ರೀತಿಯಿಂದ ನಿಮ್ಮನ್ನು ಆದುಕೊಂಡಿದ್ದಾನೆ. ತನಗೆ ಮೀಸಲಾಗಿರುವ ಜನರನ್ನಾಗಿ ಮಾಡಿಕೊಂಡಿದ್ದಾನೆ. ತನ್ನ ಪ್ರೀತಿಯನ್ನು ಪ್ರಕಟಪಡಿಸುವುದಕ್ಕಾಗಿ ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸಿ ನಿಮಗೆ ಬಂಜೆತನ ಉಂಟಾಗದಂತೆ, ನಿಮ್ಮ ವ್ಯವಸಾಯದಲ್ಲಿ ಫಲ ನಿಮಗೆ ಸಿಗುವಂತೆ, ಅದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೋಗ ವ್ಯಾಧಿ ಬಾರದಂತೆ ದೇವರು
ನಿಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಮಾರ್ಗದರ್ಶನ ನೀಡಿ ವೈರಿಗಳು ನಿಮ್ಮ ಮುಂದೆ ಒಬ್ಬರೂ ನಿಲ್ಲದಂತೆ ಮಾಡಿ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿ ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬಂಥದ್ದನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿಬಿಟ್ಟು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ 3 ಸಾರಿ ದೇವರು ಯಾಕೆ ಕಷ್ಟಕ್ಕೆ ಒಳಪಡಿಸ್ತಾನೆ ಮತ್ತು ನಾವು ಯಾಕೆ ದೇವರ ವಾಕ್ಯವನ್ನು ಮರೆತು ಹೋಗಬಾರ್ದು, ದೇವರ ವ್ಯವಹಾರಗಳು ದ ಡೀಲಿಂಗ್ಸ್ ಆಫ್ ಗಾಡ್ ಇನ್ ಅವರ್ ಲೈಫ್ಸ್ ಅದನ್ನು ಯಾಕೆ ನಾವು ಮರೆತು ಹೋಗಬಾರ್ದು, ದೇವರ ನಮ್ಮನ್ನು ಆಶೀರ್ವಾದ ಮಾಡುವಾಗ ಸುಖದಿಂದ ನಾವು ಇರ್ತೇವೆ ಮತ್ತು ಕೆಲವು ಸಾರಿ ನಾವು ಮರೆತು ಹೋಗ್ತೇವೆ, ದೇವರನ್ನು ಮರೆತು ಹೋಗ್ತೇವೆ, ದೇವರ ಕಾರ್ಯಗಳನ್ನು ಮರೆತು ಹೋಗ್ತೇವೆ. ಸುಖದಿಂದ ಇರುವುದಕ್ಕೂ ಮರೆತು ಹೋಗುವುದಕ್ಕೂ ನಡುವೆ ಒಂದು ಮಾತನ್ನು ಮೋಶೆ ನೆನಪಿಸ್ತಾನೆ. ಅದು ನೆನಪಿನಲ್ಲಿಡ್ತಕ್ಕಂಥ ವಿಷಯ ಅದೇನೆಂದರೆ ಸ್ತುತಿ. 8ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಮತ್ತು 10ನೇ ವಚನದಲ್ಲಿ ನೀವು ಸುಖದಿಂದಿರುವಾಗ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಬಿಟ್ಟಿದೆ, ನೀವೊಂದು ಡೇಂಜರ್ ಅಂಚಿನಲ್ಲಿ ಅಪಾಯದ ಹಾನಿಯಲ್ಲಿ ಬರುವ ಸಾಧ್ಯತೆ ಏನಂದರೆ ಎಲ್ಲ ಸಿಕ್ಕಿದ ಮೇಲೆ ದೇವರನ್ನು ಮರೆತು ಬಿಡೋದು. ನಮ್ಮ ಕಾನ್ಸಂಟ್ರೇಷನ್ ಆಶೀರ್ವಾದದ ಮೇಲೆ ಇರ್ತದೆ, ಆಶೀರ್ವದಿಸಿದ ಆತನ ಮೇಲೆ ಇರೋದಿಲ್ಲ. ಅಂಥ ಒಂದು ಅಪಾಯಕ್ಕೆ ಗುರಿ ಆಗದೇ ಇರಬೇಕಾದ್ರೆ ಸೊಲ್ಯೂಷನ್ ಪರಿಹಾರ ಸ್ತುತಿಸಬೇಕು, ಆತನನ್ನು ಸ್ತುತಿಸಬೇಕು. ದೇವರೇ ನೀನು ಈಗ ನಮ್ಮನ್ನು ಬಿಡುಗಡೆ ಮಾಡಿದ್ದಿ, ಸ್ತೋತ್ರ. ದೇವರೇ ಒದಗಿಸಿದ್ದಿ, ಸ್ತೋತ್ರ. ದೇವರೇ ಆರೋಗ್ಯ ಕೊಟ್ಟಿದ್ದಿ, ಸ್ತೋತ್ರ. ದೇವರೇ ವೈರಿಗಳಿಂದ ನಮಗೆ ಜಯ ಕೊಟ್ಟಿದ್ದಿ, ಸ್ತೋತ್ರ. ದೇವರೇ ನೀನು ನಮ್ಮ ಜೊತೆ ಇದ್ದಿ, ಸ್ತೋತ್ರ ಎಂಬುದಾಗಿ ಸ್ತುತಿಸ್ತಾ ಇರುವಾಗ ದೇವರನ್ನು ಮರೆಯೋದಿಲ್ಲ, ದೇವರ ಕಾರ್ಯಗಳನ್ನು ಮರೆಯೋದಿಲ್ಲ ಮತ್ತು ಮದಿಸೋದಿಲ್ಲ, ಗರ್ವ ಪಟ್ಕೊಳ್ಳೋದಿಲ್ಲ. ವಾವ್, ಎಂಥ ಒಂದು ಅನುಕೂಲತೆ, ಎಂಥ ಒಂದು ಆಧರಣೆ, ಎಂಥ ಒಂದು ಪರಿಹಾರದ ಮಾತು ಈ ಮೋಶೆ ತನ್ನ 2ನೇ ಸಂದೇಶದಲ್ಲಿ ಇಸ್ರಾಯೇಲರಿಗೆ ಕೊಡ್ತಿದ್ದಾನೆ. ಅದು ನಮಗೂ ಕೂಡ ಅದು ಅನ್ವಯ. ಅಂಥ ಸಂದರ್ಭದಲ್ಲಿ ದೇವರು ಮೋಶೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ, ನೀವೆಲ್ಲರೂ ಈ ರೀತಿಯಾಗಿ ಸಾಮರ್ಥ್ಯವನ್ನು, ಜಯಕ್ಕೆ ಸಾಮರ್ಥ್ಯ, ಒದಗಿಸುವಿಕೆಗೆ ಸಾಮರ್ಥ್ಯ, ಆಶೀರ್ವಾದಕ್ಕೆ ಸಾಮರ್ಥ್ಯ, ಆರೋಗ್ಯಕ್ಕೆ ಸಾಮರ್ಥ್ಯ, ಇವೆಲ್ಲ ಸಾಮರ್ಥ್ಯ ನಿಮಗೆ ಬಂದ ಮೇಲೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಳ್ಳಬೇಡ್ರಿ. ಕೆಲವು ಸಾರಿ ನಾವೇನು ತಿಳ್ಕೊಳ್ತೀವಿ, ಇದೆಲ್ಲ ನಮ್ಮಿಂದ ಆಯಿತು, ನನ್ನಿಂದ ಆಯಿತು, ನನ್ನ ಜ್ಞಾನ, ನನ್ನ ಶಕ್ತಿ, ನನ್ನ ಸಿರಿವಂತಿಕೆಯಿಂದ ಆಯಿತು ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಇದು ದೇವರಿಂದ ಆಯಿತು, ದೇವರಿಂದ ಆಯಿತು ಅಂತ ತಿಳ್ಕೊಳ್ರಿ. ಇದೇ ಮಾತು 8ನೇ ಅಧ್ಯಾಯದಲ್ಲಿ ಹೇಳಿದಂಥ ಮೋಶೆ 9ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ಬೇರೆ ರೀತಿಯಿಂದ ರಿಪೀಟ್ ಮಾಡ್ತಾನೆ. ಅದೇನೆಂದರೆ ಮೇನ್ ವಿಷಯ ಏನಂತ ಹೇಳಿದರೆ, ನೀವಲ್ಲ ದೇವರು, ನಿಮ್ಮ ಸಾಮರ್ಥ್ಯ ಅಲ್ಲ ದೇವರ ಆಶೀರ್ವಾದ, ನಿಮ್ಮ ಇನಿಷಿಯೇಟಿವ್ ಅಲ್ಲ, ನಿಮ್ಮ ಮುಂದಾಳತ್ವ ಅಲ್ಲ, ಇದು ದೇವರ ಮುಂದಾಳತ್ವ. ಆದ ಕಾರಣ ನೀವಲ್ಲ ದೇವರು. ಹೌದು, ನಿಮ್ಮ ಒಂದು ಪಾರ್ಟು ಇದೆ, ಆದರೆ ಅದೇ ಸಂದರ್ಭದಲ್ಲಿ ನಿಮ್ಮ ಸ್ವಲ್ಪ ಪಾರ್ಟ್ ಮಾಡಿಬಿಟ್ಟು 1% ಪಾರ್ಟು ನೀವು ಮಾಡಿಬಿಟ್ಟು 100% ನನ್ನದೇ ಅಂತ ತಿಳ್ಕೊಳ್ಬೇಡ್ರಿ. 99% ದೇವರ ಸಹಾಯ. ನಮ್ಮ ಒಂದು ಪಾರ್ಟ್ ಏನಂದರೆ ಆತನಲ್ಲಿ ವಿಶ್ವಾಸವಿಡುವುದು, ಆತನಿಗೆ ವಿಧೇಯರಾಗೋದು, ಆತನ ಹೇಳಿದ ಹಾಗೆ ನಾವು ಕೂಡ ಪ್ರಯತ್ನ ಮಾಡೋದು. ಹೌದು, ಪ್ರಯತ್ನ ಮಾಡಬೇಕು. ಅದ್ರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. 9ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 9 3ನೇ ವಚನದಲ್ಲಿ ಯೆಹೋವನು ತಾನೇ. ಆ ಪದ ಭಾಳ ಚೆನ್ನಾಗಿದೆ ಕನ್ನಡದಲ್ಲಿ, ಯಾಕಂದರೆ ಇಂಗ್ಲೀಷ್ನಲ್ಲಿ ಅಂಥ ಪದಗಳು ಬರೋದಿಲ್ಲ. ತಾನೇ, ಬಹುಶಃ ಹಿ ಹಿಮ್ಸೆಲ್ಫ್ ಅಂತ 2 ಪದ ಬಳಸಬೇಕಾಗ್ತದೆ. ಕನ್ನಡದಲ್ಲಿ ಒಂದೇ ಪದದಲ್ಲಿ ಆ ದೀರ್ಘ ಹಾಕಿರೋದ್ರಿಂದ ತಾನೇ ವಿರೋಧಿಗಳನ್ನು ಅಂತ ಹೇಳುವಾಗ ದೇವರೇ ಜಯ ಕೊಟ್ಟಿದ್ದು ಎಂಬುದಾಗಿ 9:3. ಅದೇ 3ನೇ ವಚನದಲ್ಲಿ ಆತನೇ ಅವರನ್ನು
ಆತನೇ. ವೈರಿಗಳ ಮೇಲೆ ಜಯ ಕೊಟ್ಟಿದ್ದು ಆತನೇ. ಮತ್ತು ಅದೇ 3ನೇ ವಚನದಲ್ಲಿ ಇನ್ನೊಂದು ಸಾರಿ ಆತನೇ, 3 ಸಾರಿ ಒಂದೇ ವಚನದಲ್ಲಿ, ಅಂದರೆ 3ನೇ ವಚನದಲ್ಲಿ 3 ಸಾರಿ ಬಂದಿದೆ. ತಾನೇ, ಆತನೇ, ಆತನೇ ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ವೈರಿಗಳು ಸೋತು ಹೋಗುವಂತೆ ಮಾಡುವಂಥದ್ದು ದೇವರು. 1967ನೇ ಇಸ್ವಿ ಜೂನ್ನಲ್ಲಿ 6 ರಾಷ್ಟ್ರಗಳು ಇಸ್ರಾಯೇಲನ್ನು ದಾಳಿ ಮಾಡಿದಾಗ 6 ದಿನಗಳ ಯುದ್ಧದಲ್ಲಿ ಆ 6 ಜನರು ಕೂಡ, 6 ದೇಶದವರು ಕೂಡ ಸೋತು ಹೋಗುವಂತೆ ಮಾಡಿದ್ದು ದೇವರು. ಹಿಂದಿನ ದಿನಗಳಲ್ಲಿ ಕೂಡ ಇಸ್ರಾಯೇಲ್ ಚರಿತ್ರೆಯಲ್ಲಿ ಅನೇಕ ಬಾರಿ ವೈರಿಗಳು ಸೋತು ಹೋಗುವಂತೆ ಮಾಡಿದ್ದು ದೇವರೇ. ಆದ ಕಾರಣ ಇಸ್ರಾಯೇಲರು ಸೋಲನ್ನು ಭಾಳ ಸೀರಿಯಸ್ ಆಗಿ ತಗೊಳ್ತಿದ್ರು. ಇಸ್ರೇಲೈಟ್ಸ್ ಟುಕ್ ಡಿಫೀಟ್ ಸೀರಿಯಸ್ಲಿ. ಒಂದು ಸರಿ ಯೆಹೋಶುವನ ಕಾಲದಲ್ಲಿ ಆ ರೀತಿಯಾಗಿ ಸೋತು ಹೋದಾಗ ಸ್ಟಾಪ್ ಮಾಡಿಬಿಟ್ರು. ಮಾಡುವಂಥದ್ದೆಲ್ಲವನ್ನು ಅವರು ನಿಲ್ಲಿಸಿಬಿಟ್ಟು ಯಾಕೆ ಸೋಲಾಯಿತು? ಯಾಕಂದರೆ ಆ ಸೋಲು ದೇವರು ತಮ್ಮೊಂದಿಗೆ ಇಲ್ಲ ಅಂತ ಎಕ್ಸ್ಪ್ರೆಷನ್. ಡಿಫೀಟ್ ಎಕ್ಸ್ಪ್ರೆಸಸ್ ದಿ ಆಬ್ಸೆನ್ಸ್ ಆಫ್ ಗಾಡ್ಸ್ ಸಪೋರ್ಟ್ ಆರ್ ಪ್ರೆಸೆನ್ಸ್. ಯಾಕೆ ದೇವರು ನಮ್ಮಲ್ಲಿಲ್ವಾ? ಆ ಸೋಲು ಅನ್ನುವಂಥದ್ದು ಪಾಪ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸರಿಪಡಿಸದ ಪಾಪ, ಅವಿಧೇಯತೆಗೆ ಅದು ಸಂಕೇತ. ಆದ ಕಾರಣ ಇಸ್ರಾಯೇಲರು ಯಾಕೆ ಸೋಲಾಯಿತು? ಕೆಲವರೇ ಆದರೂ ಕೂಡ ನಾವು ಯಾಕೆ ಗೆಲ್ಲಿಲ್ಲ? ವೈರಿಗಳ ಮೇಲೆ ಯಾಕೆ ನಾವು ಸೋತು ಹೋಗಿಬಿಟ್ಟಿವಿ? ಏನಾದರೂ ಯಾರಾದರೂ ತಪ್ಪು ಮಾಡಿದ್ರ ಎಂಬುದಾಗಿ, ಪಾಪ ಮಾಡಿದ್ರ ಎಂಬುದಾಗಿ ತಮ್ಮನ್ನು ಸ್ವಯಂ ಪರಿಶೋಧನೆ, ಸ್ವಯಂ ಪರೀಕ್ಷೆ, ಸ್ವಪರೀಕ್ಷೆಯನ್ನು ಮಾಡಿಕೊಳ್ತಿದ್ರು. ಸರಿ, ಇಲ್ಲಿ ಕೂಡ ಆತನೇ ಜಯ ಕೊಡುವಾತನು ಎಂಬುದಾಗಿ 3ನೇ ವಚನದಲ್ಲಿ ಹೇಳಿಬಿಟ್ಟು 3 ಸಾರಿ ತಾನೇ, ಆತನೇ, ಆತನೇ ಅಂತ ಹೇಳಿಬಿಟ್ಟು 3 ಸಾರಿ ಇನ್ನೊಂದು ಪದವನ್ನು ಮೋಶೆ ಈ 9ನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸ್ತಕ್ಕದ್ದು. 4ನೇ ವಚನ ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಡ್ರಿ. 5ನೇ ವಚನ ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಡ್ರಿ. 6ನೇ ವಚನ ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಡ್ರಿ. 3 ಸಾರಿ 3ನೇ ವಚನದಲ್ಲಿ 9ನೇ ಅಧ್ಯಾಯ ಆತನೇ, ತಾನೇ, ಆತನೇ, ಆತನೇ, ದೇವರೇ, ದೇವರೇ, ದೇವರೇ ನಿಮಗೆ ಎಲ್ಲ ಕೊಡೋದು, ಜಯ ಕೊಡುವಂಥದ್ದು, ಜಯ ಕೊಡುವ ಆತನ ದೇವರೇ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ಕೊಳ್ಬೇಡ್ರಿ, ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಡ್ರಿ ಅಂತ ಕನ್ನಡದಲ್ಲಿ 3 ಸಾರಿ ಆ ಪದ ಬರುವಂಥದ್ದನ್ನು ತಿಳ್ಕೊಳ್ತಕ್ಕದ್ದು. ಅದು ಒಳ್ಳೆ ವಾರ್ನಿಂಗ್. ಅದನ್ನು ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬೇಡ್ರಿ. 5ನೇ ವಚನ ನಿಮ್ಮ ಪುಣ್ಯವೇ ಆಗಲಿ, ನಿಮ್ಮ ಸುಸ್ವಭಾವವೇ ಆಗಲಿ ಕಾರಣವಲ್ಲ. ವಾವ್, ಭಾಳ ಒಳ್ಳೆಯ ಒಂದು ಹೇಳಿಕೆ ಮೋಶೆ ಅವರು ಕೊಟ್ಟಂಥದ್ದು. ಯಾಕಂತ ಹೇಳಿದ್ರೆ ರಕ್ಷಣೆ ಕೂಡ, ದೇವರ ಮುಕ್ತಿ ಕೂಡ, ದೇವರ ಕೃಪೆಯ ಅನುಭವ ಕೂಡ ನಮ್ಮ ಪುಣ್ಯ ಕ್ರಿಯೆಯಿಂದ ಅಲ್ಲ, ನಮ್ಮ ಸ್ವಭಾವದಿಂದ ಕೂಡ ಅಲ್ಲ. ಹೌದು, ನಾವು ಒಂದು ವೇಳೆ ಒಳ್ಳೆಯವರು, ಇಸ್ರಾಯೇಲರು ಒಳ್ಳೆಯವರೇ, ಆದರೆ ನಿಮ್ಮ ಒಳ್ಳೆತನದಿಂದ ನಿಮ್ಗೆ ಜಯ ಸಿಕ್ತು ಅಂದ್ಕೊಳ್ಬೇಡ್ರಿ. ಅದು ದೇವರ ಸಹಾಯದಿಂದ, ದೇವರ ಕನಿಕರದಿಂದ, ದೇವರ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪ್ರೀತಿಯಿಂದಲೇ, ದೇವರ ಸನ್ನಿಧಾನದಿಂದಲೇ, ದೇವರ ಅನುಮೋದದಿಂದಲೇ, ದಿ ಅಪ್ರೂವಲ್ ಆಫ್ ಗಾಡ್ ನಿಮಗೆ ಜಯ ಸಿಕ್ತು, ಒದಗುವಿಕೆ ಸಿಕ್ತು, ಮಾರ್ಗದರ್ಶನ ಸಿಕ್ತು, ಒಳ್ಳೆಯ ನಾಯಕರು ಸಿಕ್ಕಿದ್ರು, ಮತ್ತು ಆರಾಧನೆಯ ಹಕ್ಕು ಸಿಕ್ಕಿತು, ಬಾಧ್ಯತೆ ಸಿಕ್ತು. ಎಲ್ಲ ಉಚಿತ ಉಚಿತ ಉಚಿತ. ಹೌದು, ಆ ಮಾತನ್ನು ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ದೇವರು ಯಾಕೆ ಈ ಒಂದು ಬಿಡುಗಡೆಯನ್ನು, ವಾಗ್ದಾನದ ಅಥವಾ ದೇವರು ತನ್ನ ಕಾರ್ಯವನ್ನು ಯಾಕೆ ಮಾಡಿದನಂತ ಹೇಳಿದರೆ, ಆ ಜನಾಂಗಗಳ ದುರ್ನಡತೆಯಿಂದಲೂ ಒಂದು, ವಾಗ್ದಾನವನ್ನು ನೆರವೇರಿಸಬೇಕೆಂದಿದ್ದರಿಂದಲೂ
ಅವರನ್ನು ನಿಮ್ಮ ಎದುರಿನಿಂದಲೂ ಹೊರಡಿಸ್ತಾನೆ. ದೇವರು ಯಾಕೆ ವೈರಿಗಳನ್ನು ಈಗಾಗಲೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈಗಾಗಲೇ ಅವರು ತಮ್ಮ ದೇಶದಲ್ಲಿದ್ದಾರೆ, ಅವರನ್ನು ದೇವರು ಯಾಕೆ ತಮ್ಮ ದೇಶದಿಂದ ಹೊರಗೆ ಹಾಕ್ಬಿಟ್ನು ಎಂಬುದಕ್ಕೆ ಭಾಳ ದಿನದಿಂದ ಈ ಒಂದು ಪ್ರಶ್ನೆ ನನಗಿತ್ತು. ದೇವರು ಯಾಕೆ ಈ ರೀತಿಯಾಗಿ ಮಾಡಬೇಕು? ಒಂದು ರೀತಿಯಿಂದ ದೇವರು ಮಾಡಿದ್ದ ಅನ್ಯಾಯ ಇದ್ದ ಹಾಗೆ ಕಾಣ್ತದಲ್ಲ. ದೇವರು ಅನ್ಯಾಯಸ್ಥನಲ್ಲ. ಇಬ್ರಿ 6:10 ದೇವರ ಮಾರ್ಗದಲ್ಲಿ ಯಾವ ದೋಷವೂ ಇಲ್ಲದ್ದು, ಕೀರ್ತನೆ 18:30. ಮತ್ತು ಹಾಗಿರುವಾಗ ಯಾಕೆ ದೇವರು ಪಾಪ ಈ ಜನರು ತಮ್ಮ ದೇಶದಲ್ಲಿ ಇದ್ದರೂ ಅವರನ್ನು ಹೊರಡಿಸಿಬಿಟ್ನಲ್ಲ ಎಂಬುದಕ್ಕೆ ನನಗೆ ಧರ್ಮೋಪದೇಶ ಕಾಂಡದಿಂದಲೇ ನನಗೆ ಉತ್ತರ ಸಿಕ್ತು. ಏನು? ಮೊದಲನೇದು, ದೇವರು ಅನ್ಯ ಜನರಿಗೂ ದೇಶವನ್ನು ಕೊಟ್ಟರು. God gave a land or country to even the heathens. ಅನ್ಯ ಜನರಿಗೆ ಕೊಟ್ಟನು, ಅಮೋರಿಯರಿಗೆ ಕೊಟ್ಟನು, ಅಮೋನಿಯರಿಗೆ ಕೊಟ್ಟನು, ಏದೋಮಿಯರಿಗೆ ಕೊಟ್ಟನು. ದೇವರು ಅದನ್ನು ಕೊಟ್ಟ ಮೇಲೆ ಅವರಲ್ಲಿ ದುರ್ನಡತೆ ಇದ್ದಾಗ ದೇವರು ಕೊಟ್ಟ ದೇಶವು ಭ್ರಷ್ಟವಾಗುತ್ತೆ. ದೇವರು ಕೊಟ್ಟಂಥ ದೇಶ, ದೇವರು ಒರಿಜಿನಲ್ ಓನರ್, ದೇವರು ಒರಿಜಿನಲ್ ಓನರ್ ತನ್ನ ದೇಶವನ್ನು ಅನ್ಯ ಜನರಿಗೂ, ದೇವಜನರಿಗೆ ಅಷ್ಟೇ ಅಲ್ಲ, ಅನ್ಯ ಜನರಿಗೂ ಕೊಟ್ಟಾಗ ಅವರು ದೇಶವನ್ನು ಹೊಲೆ ಮಾಡಿದ್ದರಿಂದ ದೇಶದಿಂದ ಅವರನ್ನು ಹೊರಗೆ ಹಾಕಿದನು. ದೇಶದಿಂದ ಅವರನ್ನು ಹೊರಗೆ ಹಾಕಿ ಇಸ್ರಾಯೇಲರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಂತೆ ಮಾಡಿದ. ಇಸ್ರಾಯೇಲರು ಕೂಡ ಅನ್ಯ ದೇಶದವರಂತೆ ನಡ್ಕೊಂಡು ದೇಶವನ್ನು ಹೊಲೆ ಮಾಡಿದಾಗ ಇಸ್ರಾಯೇಲರನ್ನು ಕೂಡ ದೇಶಭ್ರಷ್ಟರನ್ನಾಗಿ ಚದರಿಸಬೇಕಾಯ್ತು. ಹಾಗಾದರೆ ದೇವರ ಪಕ್ಷಪಾತಿ ಅಲ್ಲ ಎಂಬುದು ಭಾಳ ಕ್ಲಿಯರ್, ರುಜುವಾಯಿತು, ಸ್ಪಷ್ಟ. ಹೌದು, ಅದ ಕಾರಣ ದೇವರು ಯಾಕೆ ಅವರನ್ನು ಹೊರಗೆ ಹಾಕಿದನು ದೇಶದಿಂದ ಅಂತೇಳಿದರೆ, ಅವರು ದೇಶವನ್ನು ಹೊಲೆ ಮಾಡಿದ್ರಿಂದ ಅನ್ಯರನ್ನು ಹೊರಗೆ ಹಾಕಿ, ಮತ್ತು ಯಾಕೆ ಇಸ್ರಾಯೇಲರನ್ನು ತಂದನಂದರೆ ವಾಗ್ದಾನ ದೇವರು ಕೊಟ್ಟಿದ್ದರಿಂದ ಆ ರೀತಿಯಾಗಿ ಮಾಡಿದನು. ಮತ್ತು ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ದೇವರು ತನ್ನ ಜನರ ವಿಷಯದಲ್ಲಿ ಮನಸ್ಸಿನಲ್ಲಿ ಅವರ ಆಲೋಚನೆ ಆತನಿಗಿತ್ತು. ಮೋಶೆ ಈಗ ತನ್ನ ಸಾಕ್ಷಿಯನ್ನು ಕೊಡ್ತಾನೆ. ಅದೇನಂತ ಹೇಳಿದ್ರೆ, ನಿಮಗೋಸ್ಕರವಾಗಿ ನಾನು ಅನ್ನಪಾನ ಬಿಟ್ಟು, ಇದು ಭಾಳ ಆಶ್ಚರ್ಯದ ಒಂದು ಮಾತು. 9ನೇ ವಚನದಲ್ಲಿ 10ನೇ ವಚನದಲ್ಲಿ 40 ದಿವಸ ನಾನು ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ದೇವರ ಸನ್ನಿಧಾನದಲ್ಲಿ ಬೆಟ್ಟದಲ್ಲಿದ್ದೆ, ನಿಮಗಾಗಿ ಬೇಡ್ತಾ ಇದ್ದೆ. ಯಾಕೆ ಬೆಟ್ಟಕ್ಕೆ ಹೋದ? ಒಂದು ಕಾರಣ, ದೇವರು ಬಾ ಅಂತ ಹೇಳಿದರು. ಎರಡನೇ ಕಾರಣ ಯಾಕೆ ಬೆಟ್ಟಕ್ಕೆ ಹೋದ? ದೇವರೊಂದಿಗೆ ಅನ್ಯೋನ್ಯತೆ, ದೇವರ ಪ್ರಸನ್ನತೆ, ದೇವರನ್ನು ಅನುಭವಿಸಬೇಕಂತ ಒಂದು ವಿಧೇಯತೆ, ಇನ್ನೊಂದು ಪ್ರಸನ್ನತೆ. ಮೂರನೇದು, ಯಾಕೆ ಮೋಶೆ ಬೆಟ್ಟಕ್ಕೆ ಹೋಗಬೇಕಾಯಿತು? ವಾಕ್ಯ ಪ್ರಕಟಣೆ ಹೊಂದಿಕೊಂಡು ಜನರಿಗೆ ಕೊಡಬೇಕು ಎಂಬುದಕ್ಕಾಗಿ ಆತನು ಹೋದನು. 40 ದಿವಸ ನಾನು ನೀರು ಕುಡಿತಿದ್ದನೇನೋ ಮೋಶೆ ಅಂದ್ಕೊಳ್ತಿದ್ದ, ಆದರೆ ಇಲ್ಲಿ ಏನಂತ ಕ್ಲಿಯರಾಗಿ ಸ್ಪಷ್ಟಪಡಿಸಿದ್ದಾನೆ. ಧರ್ಮೋಪದೇಶ ಕಾಂಡ ಡ್ಯೂಟ್ರಾನಮಿ ಚಾಪ್ಟರ್ 9 and verse 9, 9:9 ಆತನು ನೀರು ಸಹ ಕುಡಿಲಿಲ್ಲ ಅಂತೆ 40 ದಿವಸ. 40 ದಿವಸ ಅಷ್ಟೇ ಅಲ್ಲ, 18ನೇ ವಚನ ಹೇಳ್ತದೆ ಇನ್ನೊಂದು 40 ದಿವಸನೂ ಹೋದನಂತೆ. ಯಾಕಂದರೆ ಆತನು 40 ದಿವಸ ಅಲ್ಲಿದ್ದು ದಶಾಗ್ನಿಗಳನ್ನು ತಕ್ಕೊಂಡು ಬರುವಾಗ ಇವರು ವಿಗ್ರಹಾರಾಧನೆ ಮಾಡಿ ದೇವರಿಂದ ದೂರ ಹೋಗಿದ್ದಕ್ಕೆ ಕೈಯಲ್ಲಿದ್ದಂಥ ದಶಾಗ್ನಿಗಳನ್ನು ಅವನು ಒಡೆದು ಹಾಕಿಬಿಟ್ನು. 17ನೇ ವಚನ. ಆದ ಕಾರಣ ಇನ್ನೊಂದು 40 ದಿವಸ ಹೋಗಿ ಇನ್ನೊಂದು 40 ದಿವಸ ಊಟನೂ ಮಾಡದೆ ನೀರು ಕುಡಿಯದೆ ದೇವರ ಕೈಯಿಂದ ಬರೆಯಲ್ಪಟ್ಟಂಥ ಆ ಒಂದು ದಶಾಜ್ಞೆಯನ್ನು ದೇವಜನರಿಗೋಸ್ಕರವಾಗಿ ಅವನು ತಕ್ಕೊಂಡು ಬಂದನು. ಮೊದಲನೇ ಸಾರಿ 40 ದಿವಸ ಅವನು ಹೋಗಿದ್ದಾಗ ದೇವರ ಸನ್ನಿಧಿಯಲ್ಲಿ ಇದ್ದನು, ಆದರೆ ಎರಡನೇ ಸಾರಿ ಹೋದಾಗ ಬಿದ್ದುಕೊಂಡಿದ್ದನು ಎಂಬುದಾಗಿ ಹೇಳ್ತಾನೆ. ಹೌದು, ದೇವರಿಗಾಗಿ ಅವನು ದೇವರಿಗೆ ಮೊರೆ ಇಟ್ಟಾಗ ದೇವರವನ ಮೊರೆಯನ್ನು ಕೇಳಿದನು. ಯಾಕಂದರೆ ಈ ಜನರು ನಂಬದ ಜನರಾಗಿದ್ದರು. ದೇವರ
ಸನ್ನಿಧಾನದಲ್ಲಿ ಇಸ್ರಾಯೇಲರಿಗಾಗಿ ಮೊರೆ ಇಟ್ಟನು, ವಿಜ್ಞಾಪಿಸಿದನು. ಮತ್ತು ದೇವರು ಮುಂದೆ ನಿಂತ್ಕೊಂಡು ಅವರ ಪರವಾಗಿ ವಾದಿಸ್ತಾನೆ, ವಿಜ್ಞಾಪಿಸ್ತಾನೆ ಮೋಶೆ. ಎಂಥ ಮಧ್ಯಸ್ಥನು ಮೋಶೆ ದೇವಜನರಿಗಾಗಿ. 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಧರ್ಮೋಪದೇಶ ಕಾಂಡದಿಂದ ದೇವರು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. Hear, O Israel, thou art to pass over Jordan this day, to go in to possess nations greater and mightier than thyself, cities great and fenced up to heaven, a great people and tall, the children of the Anakims, whom thou knowest, and of whom thou hast heard say, Who can stand before the children of Anak? Understand therefore this day that the Lord thy God is he which goeth over before thee as a consuming fire. He shall destroy them, and he shall bring them down before thy face. So shalt thou drive them out, and destroy them quickly, as the Lord has said unto thee. Speak not thou in thine heart after that the Lord thy God hath cast them out from before thee, saying, For my righteousness the Lord hath brought me in to possess this land. But for the wickedness of these nations the Lord doth drive them out from before thee. Not for thy righteousness, or for the uprightness of thine heart, dost thou go to possess their land, but for the wickedness of these nations the Lord thy God doth drive them out from before thee, and that he may perform the word which the Lord sware unto thy fathers, Abraham, Isaac, and Jacob. Understand therefore that the Lord thy God giveth thee not this good land to possess it for thy righteousness, for thou art a stiff-necked people. Remember, and forget not, how thou provokest the Lord thy God to wrath in the wilderness, from the day that thou didst depart out of the land of Egypt, until ye came unto this place. Ye have been rebellious against the Lord. Also in Horeb ye provoked the Lord to wrath, so that the Lord was angry with you to have destroyed you. When I was gone up into the mount to receive the tables of stone, even the tables of the covenant which the Lord made with you, then I abode in the mount 40 days and 40 nights. I neither did eat bread nor drink water. And the Lord delivered unto me 2 tablets of stone written with the finger of God. And on them was written according to all the words which the Lord spake with you in the mount out of the midst of the fire in the day of the assembly. And it came to pass at the end of 40 days and 40 nights, that the Lord gave me the 2 tables of stone, even the tables of the covenant. And the Lord said unto me, Arise, get thee down quickly from hence, for thy people which thou hast brought forth out of Egypt have corrupted themselves. They are quickly turned aside out of the way which I commanded them. They have made them a molten image. Furthermore the Lord spake unto me, saying, I have seen this people, and behold, it is a stiff-necked people. Let me alone, that I may destroy them, and blot out their name from under heaven, and I will make of thee a nation mightier and greater than they. So I turned and came down from the mount, and the mount burned with fire, and the 2 tables of the covenant were in my 2 hands. And I looked, and behold, ye had sinned against the Lord your God, and had made you a molten calf. Ye had turned aside quickly out of the way which the Lord had commanded you. And I took the 2 tables, and cast them out of my 2 hands, and brake them before your eyes. And I fell down before the Lord, as at the first 40 days and 40 nights. I did neither eat bread nor drink water, because of all your sins which ye sinned, in doing wickedly in the sight of the Lord, to provoke him to anger. For I was afraid of the anger and hot displeasure, wherewith the Lord was wroth against you to destroy you. But the Lord hearkened unto me at that time also. And the Lord was very angry with Aaron to have destroyed him. And I prayed for Aaron also the same time. And I took your sin, the calf which ye had made, and burnt it with fire, and stamped it, and ground it very small, even until it was as small as dust. And I cast the dust thereof into the brook that descended out of the mount. And at Taberah, and at Massa, and at Kibroth Hattaavah ye provoked the Lord to wrath. Likewise, when the Lord sent you from Kadesh Barnea, saying, Go up and possess the land which I have given you, then ye rebelled against the commandment of the Lord your God, and ye believed him not, nor hearkened to his voice. Ye have been rebellious against the Lord from the day that I knew you.
Thus I fell down before the Lord 40 days and 40 nights, as I fell down at the first, because the Lord had said he would destroy you. I prayed therefore unto the Lord, and said, O Lord God, destroy not thy people and thine inheritance, which thou hast redeemed through thy greatness, which thou hast brought forth out of Egypt with a mighty hand. Remember thy servants, Abraham, Isaac, and Jacob. Look not unto the stubbornness of this people, nor to their wickedness, nor to their sin, lest the land whence thou broughtest us out say, Because the Lord was not able to bring them into the land which he promised them, and because he hated them, he hath brought them out to slay them in the wilderness. Yet they are thy people and thine inheritance, which thou broughtest out by thy mighty power and by thy stretched out arm.